ನಮಸ್ತೆ. ಈ ಒಂದು ಕೌಶಲ ನಿಮ್ಮನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಗಿಂತ ಅತ್ಯಂತ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಯನ್ನಾಗಿ, ಪ್ರತಿಭಾವಂತ ವ್ಯಕ್ತಿಯನ್ನಾಗಿ ಮಾಡಬಹುದು. ಆ ಒಂದು ಕೌಶಲ ಇಂದಿನ ಡಿಜಿಟಲ್ ಯುಗದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ತುಂಬ ಅಗತ್ಯ ಇದೆ. ಒಬ್ಬ ವ್ಯಕ್ತಿ ತುಂಬ ಸ್ಪಷ್ಟವಾಗಿ, ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆಲೋಚನೆ ಮಾಡ್ತಕ್ಕಂಥ ಒಂದು ಅಗತ್ಯ ಇವತ್ತಿನ ತೀವ್ರವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಅಗತ್ಯವಾದ ಕೌಶಲ. ಇದು ಹೇಗೆ ಬರುತ್ತೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಬರವಣಿಗೆಯಿಂದಲೂ ಸಹ ಕಲಿಕೆ, ನೆನಪು ಹೆಚ್ಚಾಗ್ಬೋದು ಅಂತ. ನಾರ್ವೆ ದೇಶ ಇದೆಯಲ್ಲ, ನಾರ್ವೆ ದೇಶದಲ್ಲಿ NTSU ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದೆ. ಅದು ನರ ಸಂಶೋಧನೆಯಲ್ಲಿ ಒಂದು ಅದ್ಭುತವಾದ ಸಂಶೋಧನೆಯನ್ನು ಹೊರಗೆ ತಂದಿದೆ. ಏನು ಅಂದರೆ, ನಾವು ಕಾಗದದ ಮೇಲೆ ಬರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇದ್ದರೆ ಮೆದುಳಿನ ಯಾವ ಭಾಗ ಸಕ್ರಿಯವಾಗಿ ಅದನ್ನು ನಿರ್ವಹಿಸುತ್ತೆ, ಅದೇ ಭಾಗ ನಮ್ಮ ಕಲಿಕೆಯನ್ನು, ಲರ್ನಿಂಗನ್ನು ಮತ್ತು ನೆನಪನ್ನು, ಮೆಮರಿಯನ್ನು ಹಾಗೂ ಆಲೋಚನೆ ಮಾಡ್ತಕ್ಕಂಥದ್ದನ್ನು, ಥಿಂಕಿಂಗನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅದೇ ಭಾಗ. ಹಾಗಾಗಿ ನಾವು ನಮ್ಮ ಮಕ್ಕಳಲ್ಲಿ ಬರವಣಿಗೆಯನ್ನು ರೂಢಿ ಮಾಡಿಸ್ಬೇಕಾಗಿದೆ. ಡಿಜಿಟಲ್ ಯುಗದಲ್ಲಿ ಎಲ್ಲ ಹೋಗಿ ಲ್ಯಾಪ್ಟಾಪಲ್ಲಿ ಬರೀ ಹಿಂಗೆ ಓದ್ತಕ್ಕಂಥದ್ದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು, ಅದು ಇರಲಿ, ಅದರ ಜೊತೆಯಲ್ಲಿ ದಿವಸ ಒಂದೆರಡು ಪುಟಗಳನ್ನು ಬರವಣಿಗೆ ಮಾಡ್ತಕ್ಕಂಥ ಒಂದು ರೂಢಿ ಮಾಡಿದ್ರೆ ನಾವು ಪೆನ್ನನ್ನು 3 ಬೆರಳುಗಳಿಂದ ಸರಿಯಾಗಿ ಭದ್ರವಾಗಿ ಹಿಡಿತಕ್ಕಂಥದ್ದು ಮತ್ತು ಸುಂದರವಾಗಿ ಬರೀತಾ ಆಲೋಚನೆ ಮಾಡ್ತಾ ಹೋದರೆ ನಮ್ಮ ಮಕ್ಕಳ ಮತ್ತು ನಮ್ಮ ಕಲಿಕೆ, ನೆನಪು ಮತ್ತು ಆಲೋಚನಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಬೇರೆಯವರಿಗಿಂತ ಹೆಚ್ಚು ವೇಗವಾಗಿ, ಸ್ಪಷ್ಟವಾಗಿ, ಸ್ಫುಟವಾಗಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಸುಂದರವಾದ ಬರವಣಿಗೆ ಇದ್ದರೆ ಎಂಥವ್ರಿಗೂ ಸಂತೋಷ ಆಗುತ್ತೆ, ನೆಮ್ಮದಿ ಆಗುತ್ತೆ, ಆಕರ್ಷಣೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಈ ಪತ್ರ ಅಂತ. ಅವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮೌಲ್ಯಮಾಪನ ಮಾಡುವಾಗ ಒಂದೆರಡು ಸಣ್ಣ ಪುಟ್ಟ ದೋಷಗಳಿದ್ದರೂ ಅದನ್ನು ಮನ್ನಿಸ್ತಕ್ಕಂಥ ಸ್ವಭಾವ ಬರಬಹುದು. ಅಷ್ಟೇ ಅಲ್ಲ, ನೀವು ಯಾರಿಗಾದರೂ ಮನವಿ ಪತ್ರ ಕೊಟ್ಟರೆ ಚೆನ್ನಾಗಿದೆ ಅಂತ ಗಮನ ಹೆಚ್ಚು ಕೊಡೋದಂತೂ ಗ್ಯಾರಂಟಿ. ಹಾಗಾಗಿ ನಾವು ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಸಾಮಾನ್ಯ ವರ್ಗದ ವ್ಯಕ್ತಿಗಳಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ದಿವಸದಲ್ಲಿ ಒಂದೆರಡು ಪುಟವನ್ನು ಬರವಣಿಗೆ ಮಾಡ್ತಾ ಆಲೋಚನೆ ಮಾಡಿ. ಇವತ್ತು ಇನ್ನೂ ಒಂದು ಮಾತು ಹೇಳ್ತಾರೆ, ಸುಂದರವಾದ ಬರವಣಿಗೆಯನ್ನು ನೋಡಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ನಿರ್ಧಾರ ಮಾಡ್ಬೋದು ಮತ್ತು ಸುಂದರವಾದ ಬರವಣಿಗೆಯಿಂದ ವ್ಯಕ್ತಿತ್ವವನ್ನು ಮಾರ್ಪಾಟು ಮಾಡ್ಬೋದು. ಅತಿ ಅರ್ಥಪೂರ್ಣವಾದ ವ್ಯಕ್ತಿತ್ವ ರೂಢಿಸಲಿಕ್ಕೆ ಸಾಧ್ಯ ಇದೆ ಕ್ಯಾಲಿಗ್ರಫಿಯಿಂದ, ಅಂದರೆ ಬರವಣಿಗೆಯಿಂದ ಅಂತ. ಹಾಗಾಗಿ ನಾವು ಈ ಒಂದು ಬರವಣಿಗೆಯನ್ನು ರೂಢಿ ಮಾಡಿಕೊಂಡು ನಮ್ಮ ಕಲಿಕೆಯನ್ನು, ಲರ್ನಿಂಗನ್ನು ಮತ್ತು ನೆನಪನ್ನು, ಮೆಮರಿಯನ್ನು ಮತ್ತು ಆಲೋಚನೆಯನ್ನು, ಥಿಂಕಿಂಗ್ ಎಬಿಲಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋಣ. ಅದು ಅಗತ್ಯ ಇದೆ. ನಮಸ್ತೆ.